ಮಲ್ಲಿಗೆಯನ್ನು ಕೊಯ್ದಾಯಿತು, ಅದನ್ನು ಇವಾಗ ಕಟ್ಟುವುದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬ್ರೇಕ್ಫಾಸ್ಟಿಗೆ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ನೆನೆ ಹಾಕಿದೆ, ಚೆನ್ನಾಗಿ ನೆಂದಿದೆ. ಹಾಗೆಯೇ ಹಲಸಿನ ಸೋಳೆಯನ್ನು ಕೂಡ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇವಾಗ ಹಲಸಿನ ಗಟ್ಟಿ ಮಾಡ್ತಾಯಿದ್ದೇನೆ. ಉಪ್ಪೊಲಿಗೆ ಎಲೆ ಯೂಸ್ ಮಾಡಿಕೊಂಡು ಹಲಸಿನ ಗಟ್ಟಿ ಮಾಡ್ತಿರೋದು. ಹಾಗೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ಸೋಳೆಯನ್ನು ಹಾಕಿ ಆಯಿತು. ಇನ್ನು ಅಕ್ಕಿಯನ್ನು ಹಾಕ್ತೇನೆ. ಇಲ್ಲಿ 2 ಬ್ಯಾಚ್ ಆಗಿ ಇದನ್ನು ಗ್ರೈಂಡ್ ಮಾಡ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು, ಇದು ಬೇಕಿದ್ದರೆ ಮಾತ್ರ ಹಾಕ್ಬೋದು, ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ಅರಸಿನ, ಇದಕ್ಕೆ ಬೇಕಾದಷ್ಟು ಬೆಲ್ಲವನ್ನು ಹಾಕ್ತೇನೆ. ಬೆಲ್ಲ ಜಾಸ್ತಿ ಹಾಕಿದರೆ ಹಿಟ್ಟು ನೀರಾಗ್ತದೆ, ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೇನೆ. ಹಾಗೆಯೇ ನೀರು ಹಾಕದೆ ಗ್ರೈಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ವೇಳೆ ನೀರು ಹಾಕದೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು. ನೋಡಿ, ಹಿಟ್ಟು ಗ್ರೈಂಡ್ ಮಾಡಿ ಆಯಿತು. ನೋಡಿ, ಇವಾಗ ಹಿಟ್ಟು ರೆಡಿ ಆಯಿತು. ಇನ್ನು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ನೋಡಿ, ಎಲ್ಲ ಅಕ್ಕಿಯನ್ನು ಇವಾಗ ಕಡ್ದಾಯಿತು. ಹಾಗೆಯೇ ಇವಾಗ ಇದಕ್ಕೆ ನಾನು ಕಾಯಿ ತುರಿಯನ್ನು ಹಾಕ್ತೇನೆ. ಕಾಯಿ ತುರಿಯನ್ನು ಕಟ್ ಮಾಡಿ ಕೂಡ ಹಾಕ್ಬೋದು, ಹಾಗೆಯೇ ತುರಿದು ಕೂಡ ಹಾಕ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪು ಸಾಕಾಗದಿದ್ದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಬೋದು, ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ, ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ. ಇವಾಗ ಅಕ್ಕಿಯನ್ನೆಲ್ಲ ಕಡಿದಿಟ್ಟು ರೆಡಿ ಮಾಡಿ ಇಟ್ಟಾಯಿತು. ಹಾಗೆ ಅದನ್ನು ಕಟ್ಟಿ ಇಡಲಿಕ್ಕೆ ಅಂದರೆ ಗಟ್ಟಿ ಮಾಡಲಿಕ್ಕೆ ಇವಾಗ ಎಲೆ ಬೇಕು. ನಾನಿಲ್ಲಿ ಉಪ್ಪುಲ್ಲಿಗೆ ಎಲೆಯಲ್ಲಿ ಮಾಡ್ತೇನೆ. ಆ ಎಲೆಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಹಾಗೆ ನಿಮಗೆ ತೋರಿಸ್ತೇನೆ, ಆವಾಗ ಗೊತ್ತಾಗ್ಬೋದು. ಗೊತ್ತಿದ್ದರೆ ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವಾಗ ಸ್ವಲ್ಪ ಎಲೆಯನ್ನು ಕೊಯ್ದುಕೊಂಡು ಬರೋಣ. ನೋಡಿ, ಇದೇ ಉಪ್ಪುಲ್ಲಿಗೆ ಎಲೆ. ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಗೆಲ್ಲೊಂದು ಕೆಳಗಡೆ ಇದೆ. ಇವಾಗ ಇದರಲ್ಲಿ ಚೆನ್ನಾಗಿರೋದನ್ನು ಕೊಯ್ತೇನೆ. ನನಗೆ ಚಿಕ್ಕ ಚಿಕ್ಕ ಎಲೆ ಸಿಕ್ಕಿದರೆ ತುಂಬಾ ಖುಷಿಯಾಗೋದು. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಎಲೆ ಇದೆ, ಅದನ್ನು ಕೊಯ್ತೇನೆ. ಇಷ್ಟು ಎಲೆಯನ್ನು ಕೊಯ್ದೆ ಸಾಕು, ಮತ್ತು ಬೇಕಿದ್ದರೆ ಬಂದು ಕೊಯ್ದುಕೊಂಡು ಹೋಗ್ಬೋದು. ಹಾಗೆ ಇವಾಗ ಬೇಗನೆ ಗಟ್ಟಿ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಈ ಎಲೆಯನ್ನು ಚೆನ್ನಾಗಿ ತೊಳೆದು ತಂದೆ. ಇನ್ನು ಇದನ್ನು ಸ್ವಲ್ಪ ಒರೆಸಬೇಕು. ಈಗ ಎಲೆಯನ್ನೆಲ್ಲ ಒರೆಸಿಯಾಗಿದೆ. ಹಾಗೆಯೇ ಹಿಟ್ಟು ಕೂಡ ರೆಡಿಯಾಗಿದೆ. ಬೇಗನೆ ಎಲೆಯಲ್ಲಿ ಹಾಕಿ ಕಟ್ಟಿ ಇಡ್ತೇನೆ. ಎಲ್ಲ ಎಲೆಯಲ್ಲಿ ಹಿಟ್ಟನ್ನು ಹಾಕಿ ಆಯಿತು. ಇನ್ನು ಇದನ್ನು ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ.
ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ತಿಂಡಿ ರೆಡಿ ಆಯಿತು. ಹಲಸಿನ ಗಟ್ಟಿ ಬೆಂದಿತ್ತು. ಹಾಗೆಯೇ ಇವಾಗ ಬೇಗನೆ ಟೀ ಮಾಡ್ತೇವೆ. ನೋಡಿ, ಬೇಯಿಸ್ಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು, ಚೆನ್ನಾಗಿ ಬೆಂದಿದೆ. ನೋಡಿ, ಚಿಕ್ಕದಾಗಿ ಮಾಡಿದ್ದೇನೆ, ಹಾಗಾಗಿ ಒಬ್ಬರಿಗೆ ಒಂದೊಂದು ತಿನ್ಬೋದು. ಫಸ್ಟ್ ಆದಮೇಲೆ ಇಲ್ಲಿ ಒಲೆಗೆ ಬೆಂಕಿ ಕೂಡ ಮಾಡಿ ಆಯಿತು. ಇನ್ನು ಅಕ್ಕಿಯನ್ನು ತೊಳೆದು ಹಾಕಬೇಕು. ಅಕ್ಕಿಯನ್ನು ತೊಳೆದಾಯಿತು. ಗಾಳಿ ಬರ್ತಾ ಇದೆ, ಹಾಗೆ ಹೊಗೆ ನೋಡಿ ತುಂಬಾ ಜಾಸ್ತಿ ಇದೆ. ತೊಳೆದು ಹಾಕಿ ಆಯಿತು. ಇವಾಗ ಸ್ವಲ್ಪ ಗೆಣಸಿದ್ದದನ್ನು ಜಾನವರು ಅಗಿತಾ ಇದ್ದಾರೆ. ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ. ಸಿಕ್ಕಿತಾ? ತುಂಡಾಯ್ತು. ಜಾನವರಿಗೆ ಬಚ್ಚಿತಂತೆ ಅಷ್ಟು ಅಗಿವಾಗ. ನಾನು ಇವತ್ತು ಶುರು ಅಗಿಯುವುದು. ಹೌದು, ಅಲ್ಲಿದ್ದದೆಲ್ಲ ಹೆಗ್ಗಣ ತಿಂದಿದೆ ಅಲ್ವಾ, ಅಲ್ಲಿ ಏನಿಲ್ಲ. ಆ ಸೈಡ್ ಆದ್ರೆ ಮೊನ್ನೆ ಸಿಕ್ಕಿತ್ತು ಸ್ವಲ್ಪ. ಎಲ್ಲರಿಗೂ ಕಾಡು ಹಂದಿಯ ಉಪದ್ರ, ನಮಗೆ ಹೆಗ್ಗಣದ ಉಪದ್ರ. ಹೌದು, ಏನ್ ಮಾಡುದು, ತಿಂದದ್ದು ಗೊತ್ತೇ ಆಗುದಿಲ್ಲ. ಗೆಣಸು ಸಾಲು ಇದ್ದ ಹಾಗೆ ಗೆಣಸಿಲ್ಲ. ಒಳಗಿಂದೊಳಗೆ ಅದು ತಿಂದು ಮುಗಿಸ್ತದೆ. ಇಷ್ಟು ಜಾಗವನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಆಗ್ಬೇಕು. ಬಳ್ಳಿ ನೆಡ್ಲಿಕ್ಕಿದೆ ಇಲ್ಲಿ, ಹಾಗೆ ಇವಾಗ ಅಗಿದ್ದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡುದು. ಬಳ್ಳಿ ಅಲ್ಲ, ಮತ್ತೆ ಬೀಳದೆಲೆ ಬಳ್ಳಿ. ಹೌದು, ಖಾಲಿ ಬಳ್ಳಿ ಅಂದ್ರೆ ಯಾವ್ದು ಬಳ್ಳಿ? ಗೆಣಸು ಬಳ್ಳಿ. ಬಳ್ಳಿ, ಹೌದು. ದೊಡ್ಡದಿರುವುದೆಲ್ಲ ಹೆಗ್ಗಣ ತಿಂದು ಮುಗಿಸಿದೆ, ಚಿಕ್ಕದು ಮಾತ್ರ ಉಳಿದಿದೆ. ಸಿಕ್ಕಿತ್ತು, ಸಾಕಾಗುದಿಲ್ವಾ? ಮಧ್ಯಾಹ್ನ ತನಕ ಚೆನ್ನಾಗಿ ಮಳೆ ಬಂತು. ಜೋರ್ ಬರ್ಲಿಲ್ಲ, ಪಿರಿ ಪಿರಿ ಬರ್ತಾನೆ ಇತ್ತು. ಇವತ್ತು ಬೆಳಗ್ಗೆಯಿಂದ ಒಳ್ಳೆ ಬಿಸಿಲು. ಹಾಗೆ ಇವಾಗ ಬಿಸಿಲಿಗೆ ಹೋಗಿ ಗೆಣಸನ್ನಾಗ್ದು ಬರುವಾಗ ಸಾಕಾಯ್ತು. ಜಾನವರಾಗಿದ್ರು, ಆದ್ರೆ ನಾನು ಬಿಸಿಲಲ್ಲಿ ಇದ್ದೆ ಅಲ್ವಾ, ರೆಕಾರ್ಡ್ ಮಾಡ್ತಾ ಇರುವಾಗ ಬೇಗನೆ ಬೆವರಿದೆ. ನಿನ್ನೆದ್ದು ಮಳೆ ನೋಡಿ ಅನ್ಕೊಂಡೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ, ಆದ್ರೆ ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗ್ಲಿಲ್ಲ. ಇವತ್ತು ಚೆನ್ನಾಗಿ ಬಿಸಿಲಿದೆ. ಹಾಗೆ ಬೆಳಗ್ಗಿದ್ದು ಕೆಲವೆಲ್ಲ ಕೆಲಸ ಆಯ್ತು. ಹಾಗೆ ಇವಾಗ ಅರ್ಜೆಂಟ್ ಆಗಿ ಒಮ್ಮೆ ಮಂಗಳೂರಿಗೆ ಹೋಗಿ ಬರ್ಲಿಕ್ಕಿದೆ. ಅಕ್ಕ ಬಂದಿದ್ದಾರೆ, ಹಾಗೆ ಅಕ್ಕನನ್ನು ಮೀಟ್ ಆಗಿ ಬರ್ಲಿಕ್ಕಿದೆ. ಹಾಗೆ ಇವಾಗ ಅವರು ಕಾಲ್ ಮಾಡಿದ್ರು, ಹಾಗೆ ಬೆಳಗಿನ ಅವರು ರೀಚ್ ಆಗಿದ್ದಾರೆ. ಹಾಗೆ ಅವರನ್ನು ಮೀಟ್ ಮಾಡಬೇಕು. ಹಾಗೆ ಇವಾಗ ಬೆಳಗಿನ ಕೆಲವೆಲ್ಲ ಕೆಲಸ ಆಯ್ತು. ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಆಯ್ತು. ಇನ್ನು ಬೇಗನೆ ಒಂದು ಚಟ್ನಿ ಮಾಡಬೇಕು. ಹಾಗೇನೆ ನಿನ್ನೆ ಮಾಡಿದ ಪದಾರ್ಥ ಇದೆ, ಅದು ಸಾಕು ಮಧ್ಯಾಹ್ನಕ್ಕೆ. ಮತ್ತೆ ಸಾಯಂಕಾಲಕ್ಕೆ ಬೇರೆ ಏನಾದ್ರು ಮಾಡುದು. ಹಾಗೆ ಇವಾಗ ಅರ್ಜೆಂಟಿಗೆ ಒಂದು ಚಟ್ನಿ ಮಾಡ್ತೇನೆ. ಇವಾಗ ಮಂಗಳೂರಿಗೆ ಹೋಗಿ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಆಯಿತು. ಆಗ ರಾತ್ರಿಗೆ ಅಡಿಗೆ ಆಗಬೇಕು. ಮಧ್ಯಾಹ್ನ ನಾನು ಅರ್ಜೆಂಟಾಗಿ ಹೋದ ಕಾರಣ ಮಧ್ಯಾಹ್ನಕ್ಕೆ ಚಟ್ನಿ ಮಾಡಿಟ್ಟು ಗಂಜಿ ಮಾಡಿದ್ದೆ, ಹಾಗಾಗಿ ಪದಾರ್ಥ ಏನು ಮಾಡಿರಲಿಲ್ಲ. ಇವಾಗ ಸಾಯಂಕಾಲಕ್ಕೆ ಸಿಹಿ ನೀರಿನ ಮೀನಿನ ಒಂದು ಸಾರು ಮಾಡಬೇಕು. ಹಾಗೆಯೇ ಚಿಕನ್ ಸುಕ್ಕ ಮಾಡಬೇಕು, ಮತ್ತು ಒಂದು ಪಲ್ಯ ಮಾಡಬೇಕು. ಇವಾಗ ತರಕಾರಿ ಮಾಡಲಿಕ್ಕೆ ಒಂದು ಸೋರೆಕಾಯಿ ಆಗಿದೆ, ಅದನ್ನು ಇವಾಗ ಕೊಯ್ದುಕೊಂಡು ಬರಬೇಕು. ಹಾಗೆ ನೋಡಿ, ಬಳ್ಳಿ ಇಲ್ಲಿಂದ ಹೋಗಿದೆ. ಬಾಳೆ ಗಿಡದ ಮೇಲೆ ಹೋಗಿದೆ ಬಳ್ಳಿ. ಅಲ್ಲೊಂದು ಚಿಕ್ಕದಿದೆ ನೋಡಿ. ಹಾಗೆಯೇ ಮೇಲ್ಗಡೆ ಒಂದಿದೆ, ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಆರೆಂಜ್ ಕಲರ್ ಇದೆ ನೋಡಿ,
ಮೊನ್ನೆ ತನಕ ಹಳದಿ ಇತ್ತು, ಇವಾಗ ಆರೆಂಜ್ ಆಗಿದೆ. ಇದು ಚಿಕ್ಕದು, ಇದು ಕೂಡ ಹಾಗೆ ನೋಡಿ, ಬೆಳೀತಾ ಬಂದಾಗೆ ಒಂಥರ ಆಗ್ತದೆ ನೋಡಿ. ಇದನ್ನೆಲ್ಲ ತೆಗೆದು ಒಂದು ಸಾಂಬಾರು ಮಾಡಬೇಕು. ಚಿಕ್ಕದಿರೋದು 2-3 ಇದೆ, ಅದನ್ನು ತೆಗೆದು ಸಾಂಬಾರು ಮಾಡೋದು. ಹಾಗೆಯೇ ಮೊದಲಿಗೆ ಅದು ಒಂದು ಹಾಳಾಯಿತು, ಇದೊಂದು ಸಾಧಾರಣ ಇದೆ, ನೋಡಬೇಕು ಏನಾಗ್ತದೆ ಅಂತೇಳಿ. ಸ್ವಲ್ಪ ಬೆಳೀತಾ ಬಂದಾಗೆ ಹೊಡೀತದೆ ಅದು ಕೂಡ ನೋಡಿ. ಒಂದು ಸೋರೆಕಾಯಿ ಎಷ್ಟು ದೊಡ್ಡದು ಸಿಕ್ಕಿತ್ತು. ಇವಾಗ ರಾತ್ರಿಗೆ ಪಲ್ಯ ಮಾಡಲಿಕ್ಕೆ. ಹಾಗೇ ಮೀನಿಗೆ ಮಸಾಲವನ್ನು ಫ್ರೈ ಮಾಡಿಟ್ಟೆ, ಇನ್ನು ಅದನ್ನು ಗ್ರೈಂಡ್ ಮಾಡಬೇಕು. ಹಾಗೆಯೇ ಚಿಕನ್ ತಂದರು, ಅದನ್ನು ಸುಕ್ಕ ಮಾಡಬೇಕು. ಸಾಯಂಕಾಲಕ್ಕೆ ನೆಂಟರು ಬರ್ತಾರೆ. ಹಾಗಾಗಿ ನೋಡಿ, ಮಳೆ ಬಂದ ಮೇಲೆ ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಸ್ವಲ್ಪ ಮಲ್ಲಿಗೆ ಆಗ್ತದೆ. ನಾವು ಇದಕ್ಕೆ ಏನು ಗೊಬ್ಬರ ಹಾಕಲಿಲ್ಲ. ಗೊಬ್ಬರ ಎಲ್ಲ ಹಾಕಿದರೆ ತುಂಬಾ ಜಾಸ್ತಿ ಆಗ್ಬೋದು. ಸದ್ಯಕ್ಕೆ ಏನೂ ಹಾಕಲಿಲ್ಲ, ಗಿಡಗಳಿವೆ ಸ್ವಲ್ಪ. ಮಲ್ಲಿಗೆ ಕೃಷಿ ಮಾಡ್ಬೋದು, ಆದರೆ ಅದರ ಕೆಲಸ ನೋಡುವಾಗ ಬೇಡ ಅಂತ ಆಗೋದು. ಬೆಳಗ್ಗೆ ಬೇಗನೆ ಎದ್ದು ಹೂವನ್ನು ಕೊಯ್ಯಬೇಕು, ಮತ್ತು ಒಂಚೂರು ಕೂಡ ರೆಸ್ಟ್ ಸಿಗೋದಿಲ್ಲ. ಹಾಗಾಗಿ ಬೇಡ ಅಂತ ಅನಿಸೋದು. ನೆಟ್ಟಿದ್ದೇವೆ ನೋಡಿ ಅಷ್ಟು ನಿನ್ನೆ ನಾನು ಕೊಯ್ಯಲಿಲ್ಲ, ನಿನ್ನೆ ಕೊಯ್ಯಲಿಕ್ಕೆ ಮರೆತೋಗಿತ್ತು. ಹಾಗೆ ಇವತ್ತು ಸ್ವಲ್ಪ ಕಡಿಮೆ, ನಿನ್ನೆ ಜಾಸ್ತಿ ಇತ್ತು, ಮೊನ್ನೆ ತುಂಬ ಇತ್ತು. 3 ದಿವಸ ಜಾಸ್ತಿ ಆಗ್ತದೆ, ಮತ್ತೆ ಕಡಿಮೆ ಆಗ್ತದೆ. ನೇಬರ್ ಮನೆಯಲ್ಲಿ ಮಲ್ಲಿಗೆ ಹೂವು ತುಂಬಾ ಆಗ್ತಿತ್ತು ಸ್ವಲ್ಪ ವರ್ಷಗಳ ಮೊದಲು. ಆವಾಗ ನಾನು ಕಟ್ತಿದ್ದೆ, ಅಲ್ಲಿಗೆ ಹೋಗಿ ಕಟ್ತಿದ್ದೆ ನೋಡಿ. ಇವತ್ತಿಷ್ಟೇ, ಅಷ್ಟು ಗಿಡದಲ್ಲಿ ಇಷ್ಟೇ ಸಿಕ್ಕಿತ್ತು ಇವತ್ತು. ಮಲ್ಲಿಗೆಯನ್ನು ಕೊಯ್ದಾಯಿತು, ಅದನ್ನು ಇವಾಗ ಕಟ್ಟುವುದು. ನೋಡಿ, ಇವತ್ತು ಎಷ್ಟು ಹೂ ಸಿಕ್ಕಿತ್ತು. ಇವಾಗ ಸೋರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ಇಲ್ಲಿ ಚಿಕನ್ ಸುಕ್ಕ ಕೂಡ ರೆಡಿ ಆಯಿತು. ಒಂಥರ ಡಿಫ್ರೆಂಟಾಗಿ ಮಾಡಿದ್ದೇನೆ. ಸ್ವಲ್ಪ ಡ್ರೈ ಅಂತ ಮಾಡಲಿಲ್ಲ, ಸ್ವಲ್ಪ ಗಸಿ ಥರ ಮಾಡಿದ್ದೇನೆ ನೋಡಿ. ಕೊನೆಯದಾಗಿ ಚಿಕನ್ನಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಹಾಗೆಯೇ ಇಲ್ಲಿ ಸಿಹಿ ನೀರಿನ ಮೀನಿನ ಸಾರು ಕೂಡ ರೆಡಿ ಆಯಿತು, ಪುಳಿಮುಂಚಿ ಮಾಡಿದ್ದು. ಇವಾಗ ಪಟಾಪಟ್ ನಂದು ಅಡುಗೆ ಆಯಿತು. ಮೀನು ಸಾರು ಆಯಿತು, ಚಿಕನ್ ಸುಕ್ಕ ಆಯಿತು, ಹಾಗೆಯೇ ಸೋರೆಕಾಯಿ ಪಲ್ಯ ಕೂಡ ಆಯಿತು. ಇನ್ನು ಕೊನೆಯದಾಗಿ ಒಂದು ಟೀ ಮಾಡ್ತೇನೆ. ಟೀ ಮಾಡಿ ಕಿಚನನ್ನು ಕ್ಲೀನ್ ಮಾಡಿದರೆ ಇವತ್ತಿನ ಕಿಚನ್ ಕೆಲಸ ಎಲ್ಲ ಮುಗೀತದೆ. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ತನಕ ಬಾಯ್.